ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತೇಳಿ ಸೀರೀಸ್ ನಡೀತಾ ಇದೆ. ಅದನ್ನು ನಾನು ಮಾರ್ಚ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 1 ಮಂತ್ ಏನಂದರೆ ಮುಗಿದಿದೆ. ಸೊ ನಾನು ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿನ್ನೆ ಒಂದು ಸ್ವಲ್ಪ ಮಾಡಲಿಕ್ಕಾಗಲಿಲ್ಲ. ಏಪ್ರಿಲ್ 1 ಮತ್ತು 2 ಎರಡನ್ನೂ ಇವತ್ತೇ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ, ಫಸ್ಟ್ನೇ ಆರ್ಟಿಕಲ್ ನೋಡಿ. ಬರಲೇ ಇಲ್ಲ ಎಷ್ಟು 15,583 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮದು 15 ಫೈನಾನ್ಸದ್ದು ಗ್ರ್ಯಾಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ಫೈನಾನ್ಸ್ ಕಮಿಷನ್ನು. ಮತ್ತು ಅದರಲ್ಲಿನೂ 15th ಮತ್ತು ಇದು ನಮ್ಮದು ಏನಂತಂದರೆ 16th ಫೈನಾನ್ಸ್ ಕಮಿಷನ್ನು. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, 15ನೇ ಹಣಕಾಸು ಆಯೋಗದ ಒಂದು ಫಂಡ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ರು, ಎನ್ ಕೆ ಸಿಂಗ್. 16ನೇದ್ದು ಅರವಿಂದ್ ಪನಗಾರಿಗ. ಸೊ ನೀವು ಹೋಗಿ ನೀಟಾಗಿ ನೋಡ್ಕೊಂಡು ಏನೋ ಬೇಸಿಕ್ಕಾಗಿ ತಿಳ್ಕೊಳ್ಳಿ, ಏನು ಫೈನಾನ್ಸ್ ಕಮಿಷನ್ ಬಗ್ಗೆ ತಿಳ್ಕೊಳ್ಳಿ. ಯಾವ ಆರ್ಟಿಕಲ್ಲು 280 ಆರ್ಟಿಕಲ್ಲು ಅದರದ್ದು ಏನೋ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ, ಮೆಂಬರ್ಸ್ ಎಷ್ಟು ಜನ ಇರ್ತಾರೆ ಮತ್ತು ಅವ್ರ ಕ್ವಾಲಿಫಿಕೇಷನ್ ಏನು. ಈ 15ನೇ ಹಣಕಾಸು ಆಯೋಗ ಮತ್ತು 16ನೇ ಹಣಕಾಸು ಆಯೋಗನ ನೀಟಾಗಿ ಓದ್ಕೊಳ್ಳಿ. ಯಾವ ಒಂದು ಕ್ರೈಟೀರಿಯಾ ಮೇಲೆ ಫಂಡ್ ರಿಲೀಸ್ ಆಗುತ್ತೆ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದೆಲ್ಲ ಏನು ಬೇಡ ನೋಡಿ. ಇರಾನ್ ಮೇಲೆ ಬಂಕರ್ ಬಾಂಬ್ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ. ಸೊ ನಾವು ಎಲ್ಲ ಪ್ಲೇಸಸನ್ನು ನೆನಪಿಡೋಕ್ಕಾಗಂಗಿಲ್ಲ. ಸೊ ಈ ರೀತಿ ಯುದ್ಧಗಳಾದಾಗ ಎಲ್ಲಿ ಅವರು ಇದು ಹಾಕಿರ್ತಾರಲ್ಲ ಬಾಂಬು, ಈ ರೀತಿ ದಾಳಿ ಆಗಿರ್ತೈತಲ್ಲ, ಅವೇನು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿ ಯಾವುದಿದು ಇಸ್ರಹಾನ್ ಅಂತ ಹೇಳಿ ಒಂದು ಪ್ಲೇಸ್ ಮೇಲೆ ಹಾಕಿದ್ದಾರೆ. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನಿನ್ನೆ ಯಾವುದು ಕಾರ್ಗ್ ದ್ವೀಪ ಅಂತ ಹೇಳಿತ್ತು, ಅದನ್ನು ಇರಾನಲ್ಲಿ ಕಂಡು ಬರುತ್ತೆ. ಇವೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು ನೀವು. ಅಂದರೆ ಒಮ್ಮೆ ಅದು ನಮ್ಗೆ ನೆನಪುಳಿಯುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಓಕೆ, ಇದೆಲ್ಲ ಏನು ಬೇಡ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, UCC ಜಾರಿ, ಸ್ಥಳೀಯರ ಭೂಮಿ ರಕ್ಷಣೆ, ಆಸಾಮ್ದ ಎಲೆಕ್ಷನ್ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಇದು ಒಂದು ನ್ಯೂಸ್ ಬಂದಿದೆ. ಅದು ಏನಾದರೂ ಇರಲಿ, ಬಟ್ ನಮಗೆ UCC ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಯೂನಿಫಾರ್ಮ್ ಸಿವಿಲ್ ಕೋಡು ನಮ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಡಿಯೇ ಬರುತ್ತೆ. ಯಾವ್ದು ಆರ್ಟಿಕಲ್ಲು 44 ಆರ್ಟಿಕಲ್ ಅಡಿಯೇ ಬರುತ್ತೆ. ಮತ್ತು ಇದರದ್ದು ಫಸ್ಟ್ ಮೊದಲಿಂತ್ರನೂ ಇದ್ದ ರಾಜ್ಯ ಯಾವ್ದು ಅಂತಂದರೆ ಗೋವಾ. ಹೋಗಿ ನೀಟಾಗಿ ಏನಂತಂದರೆ UCC ಓದ್ಕೊಳ್ಳಿ. ಮತ್ತು ಈ UCCಗೆ ಏನಂತಂದರೆ ಮಾನ್ಯತೆ ಕೊಟ್ಟ ನಮ್ಮದು ಸುಪ್ರೀಂ ಕೋರ್ಟ್ ಪ್ರಕರಣ ಯಾವುದು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಅಂದರೆ UCCಗೆ ಸಂಬಂಧಪಟ್ಟಂತಹ ಸುಪ್ರೀಂ ಕೋರ್ಟ್ ಪ್ರಕರಣಗಳು ಯಾವ್ಯಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದು. ಸೊ ಇದೆಲ್ಲ ಏನು ಬೇಡ ನೋಡಿ. ಇಲ್ಲಿ ಸ್ವಯಂ ಗಣತಿ ಇಂದಿನಿಂದ ಭಾಗವಹಿಸಲು ಅವಕಾಶ. ಸೊ ಒನ್ಸ್ ಅಗೇನ್ ನಾನು ಹೇಳಿದ್ದೀನಿ, ಸೆನ್ಸಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೈ ಹಿಲ್ಡಿಂಗ್ ಟಾಪಿಕ್ಕು. ಹೋಗಿ ನೀಟಾಗಿ ಓದ್ಕೊಳ್ಳಿ. ನಾನು ಹೇಳ್ತಾನೆ ಇದ್ದೀನಿ, ಹೆಚ್ಚು ನಾವು ಓದ್ತಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಏನಂತಂದರೆ ಇದು ನಮ್ಮದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿ ಬರುತ್ತೆ. ಇದು ಎಷ್ಟನೇ ಜನಗಣತಿ, 16ನೇ ಜನಗಣತಿ ಅಂತಿದೆ. ಇದೇ ಪ್ರಥಮ ಬಾರಿಗೆ ಏನಪ್ಪ ಅಂತಂದರೆ ಡಿಜಿಟಲ್ ಗಣತಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇದು ಒಂದು ಪಾಯಿಂಟ್ಸ್ ನಿಮಗೆ ಗೊತ್ತಿರಲಿ. ಹೋಗಿ ನೀಟಾಗಿ ಜನಗಣತಿಯನ್ನು ಓದ್ಕೊಳ್ಳಿ. ಓಕೆ, ಇದು ನಮ್ಮದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಬಂದರೂ ಕೂಡ ಇದನ್ನು ಸೆನ್ಸಸ್ ಕಂಡಕ್ಟ್ ಮಾಡುವಂತಹ ಡಿಪಾರ್ಟ್ಮೆಂಟ್ ಅಥವಾ ಯಾರು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೆನ್ಸಸ್ಸನ್ನು ನೀಟಾಗಿ ಓದ್ಕೊಳ್ಳಿ. ಇದೆಲ್ಲ ಏನು ಬೇಡ. ಹೋಗಿ ಅದೇ ಹೇಳಿದ್ದೀನಲ್ಲ, ಮಹಾವೀರ್ ಜಯಂತಿ ಇತ್ತು, ನೀಟಾಗಿ ಜೈನಿಸಮ್ ಬುದ್ಧಿಸಮನ್ನು ಓದ್ಕೊಳ್ಳಿ. ಇಲ್ಲೇನು ಹೇಳ್ತಾ ಇದ್ದಾರೆ, ಪೆಟ್ರೋಲು ಡೀಸೆಲ್ ಸುಂಕ ಕಡಿತ, ಬಜೆಟ್ ಲೆಕ್ಕಾಚಾರಗಳಿಗೆ ಹೊಡಿತಾ. ಇದು ಏನಾದರೂ ಇರಲಿ, ಬಟ್ ಇಲ್ಲಿ ನಮ್ಮದು ಎಕ್ಸೈಸ್ ಡ್ಯೂಟಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸೈಸ್ ಡ್ಯೂಟಿ ಅದರ ಮೇಲೆ ಹಾಕ್ತಾರೆ ಅಂತಂದರೆ ಮ್ಯಾನುಫ್ಯಾಕ್ಚರ್ ಅಥವಾ ಪ್ರೊಡಕ್ಷನ್ ಆಫ್ ದ ಗೂಡ್ಸ್ ನಮ್ಮದು ವಿದಿನ್ ದ ಕಂಟ್ರಿ ಅದ್ರ ಮೇಲೆ ಹಾಕ್ತಾರೆ. ಸೊ ಪ್ರಸ್ತುತ ಏನೈತೆ ನಮ್ಮದು ಇದು ಪೆಟ್ರೋಲು ಮತ್ತು ಲಿಕ್ಕರ್ ಇದ್ರ ಮೇಲೆಲ್ಲ ಹಾಕ್ತಾರೆ. ಸೊ ಕಸ್ಟಮ್ ಡ್ಯೂಟಿ ಅಂತಂದರೆ ಏನಂತ ತಿಳ್ಕೊಳ್ಳಿ. ಮತ್ತು ಇದು ಎಕ್ಸೈಸ್ ಡ್ಯೂಟಿ ಇಸ್ ಇಂಡೈರೆಕ್ಟ್ ಟ್ಯಾಕ್ಸ್, ಇದೊಂದು ಗೊತ್ತಿರಲಿ. ನಾನು ಮೊನ್ನೆ ಹೇಳಿದ್ದೀನಿ, ಡೈರೆಕ್ಟ್ ಡ್ಯೂಟಿ ಅಂತಂದ್ರೆ ಏನು, ಇಂಡೈರೆಕ್ಟ್ ಅಂತಂದ್ರೆ ಏನು, ಇಂಡೈರೆಕ್ಟ್ ಒಳಗೆ ಯಾವ್ಯಾವ ಟ್ಯಾಕ್ಸ್ ಬರ್ತವೆ, ಇದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಆಲ್ರೆಡಿ ಕೇಳಿದ್ದಾರೆ. ಸೊ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್. ಕಸ್ಟಮ್ ಡ್ಯೂಟಿ ಅಂತಂದರೆ ಏನಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಏನು ಹೇಳ್ತಾ ಇದ್ದಾರೆ, ವಿನಾಶವಷ್ಟೇ ಅಲ್ಲ ಅವಕಾಶ. ಓಕೆ, ಎಸ್ಸೆದ್ದನ್ನು ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಈಗ ಯುದ್ಧ ಆಗ್ತಾ ಇದೆಯಲ್ಲ, ಯುದ್ಧದಿಂದ ಪರಿಣಾಮ ಏನಾಗ್ತಿದೆ, ಎಸ್ಪೆಷಲಿ ನಮ್ಮ ಇಂಡಿಯಾನ ಕನ್ಸರ್ನ್ ಮಾಡ್ಕೊಂಡ್ಬಿಟ್ಟು ಪಾಯಿಂಟ್ ಮಾಡ್ಕೊಳ್ಳಿ. ಆಲ್ರೆಡಿ ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ಬರ್ತಾ ಇದ್ದಾವೆ. ನೀವು ಕೂಡ ರೈಟ್ ಡೌನ್ ಮಾಡ್ಕೊಂಡ್ರೆ ನಿಮ್ಗದು ಮುಂದೆ ಅವಕಾಶ ಆಗುತ್ತೆ. ಎಕನಾಮಿ ಮೇಲೆ ಏನಾಗುತ್ತೆ, ಮತ್ತು ನಮ್ಮದು ಎಲ್ಲ ಎನ್ವಿರಾನ್ಮೆಂಟ್ ಮೇಲೆ ಏನಾಗುತ್ತೆ, ಈ ರೀತಿ ಪ್ರತಿಯೊಂದು ಸೆಕ್ಟರ್, ಜಿಯೋಪೊಲಿಟಿಕಲ್. ಇಲ್ಲಿ ನೋಡಿ, ಇದು ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ, ಪರ್ಯಾಯಗಳ ಹುಡುಕಾಟ. ಈಗ LPGದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಇದರಲ್ಲಿಂದ ಮತ್ತೆ ಮಹಿಳೆಯರು ಇಲ್ಲೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸೌದೆ ಒಲೆಗೆ ಹೋದರೆ ಅವ್ರದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಆ್ಯಂಗಲ್ ಏನಪ್ಪ ಅಂದರೆ ನೀವು ಡೈಲಿ
ಓದ್ತಾ ಓದ್ತಾ ನಿಮಗೆ ಅದು ಗೊತ್ತಾಗುತ್ತೆ. ಸೊ ಕೆಲವಷ್ಟು ಎಲ್ಲನೂ ನಮ್ಗೆ ಇದು ಆಗಂಗಿಲ್ಲ. ಈಗ ಇದು ಯುದ್ಧದ ಏನು ಕಾನ್ಸಿಕ್ವೆನ್ಸಸ್ ಒಂದು ಅದು ಹೆಡ್ಡಿಂಗ್ ಹಾಕ್ಕೊಳ್ಳಿ, ಹೆಡ್ಡಿಂಗ್ ಹಾಕ್ಕೊಂಡು ಒಂದು 4-5 ಪಾಯಿಂಟ್ ಬರ್ಕೊಂಡು ಬಿಡೋದು, ಅಂದರೆ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಏನು ಬೇಡ. ಸೊ ಜಿ ಡಿ ಪಿ ಶೇಕಡ 1% ಕುಸಿತ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಇದು ಎಕನಾಮಿಕ್ ವಾಚ್ ಅಂತೇಳಿ ವರದಿ ಇದೆ. ಇವ್ರು ಏನಾದರೂ ವರದಿ ಕೊಡಲಿ, ಬಟ್ ನಮಗೆ ಇಲ್ಲಿ ಜಿ ಡಿ ಪಿ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನು ಜಿ ಡಿ ಪಿ ಅಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಓಕೆ, ನೀಟಾಗಿ ಜಿ ಡಿ ಪಿ ಮತ್ತು ಜಿ ಎನ್ ಪಿ ಕಾನ್ಸೆಪ್ಟನ್ನು ನೋಡ್ಕೊಳ್ಳಿ. ಮತ್ತು ಇದು ಜಿ ಡಿ ಪಿ ಅಂತಂದರೆ ಏನು, ಇಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಗೂಡ್ಸ್ ಆ್ಯಂಡ್ ಇದು ಏನು ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿದಿನ್ ಕಡೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಅಂಥೇಳಿ ಗೊತ್ತಿರಲಿ. ಓಕೆ, ಜಿ ಡಿ ಪಿಯಲ್ಲಿ 2 ರೀತಿ ಬರ್ತವೆ, ಒಂದು ನಾಮಿನಲ್ಲು ಮತ್ತು ರಿಯಲ್. ಮತ್ತು ಜಿ ಡಿ ಪಿಯನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, 3 ಮೆಥಡ್ ಇದೆ. ಒಂದು ಇನ್ಕಮ್ ಮೆಥಡ್ ಇದೆ, ಎಕ್ಸ್ಪೆಂಡಿಚರ್ ಮೆಥಡು, ಪ್ರೊಡಕ್ಷನ್ ಮೆಥಡ್ ಅಂತೇಳಿ. ವಾಟ್ ಈಸ್ ನಾಮಿನಲ್ ಜಿ ಡಿ ಪಿ ಮತ್ತು ಎಕ್ಸ್ಪೆಂಡಿಚರ್, ಇದು ರಿಯಲ್ ಜಿ ಡಿ ಪಿ ಅಂತಂದರೆ ಏನು, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಜಿ ಡಿ ಪಿದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬೇಸ್ ಇಯರ್ ಯಾವುದಿದೆ ಅಂತ ಹೇಳಿ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಏನು ನಾವು ನೋಡ್ಕೋಬೇಕಾಗತ್ತಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಡೆಕೆಡ್ ಒಳಗೆ ಜಿ ಡಿ ಪಿದು ಇನ್ಕ್ರೀಸಿಂಗ್ ಟ್ರೆಂಡ್ ಇದೆನಾ ಅಥವಾ ಡಿಕ್ರೀಸಿಂಗ್ ಟ್ರೆಂಡ್ ಇದೆನಾ, ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ನೀವು ಅದನ್ನು ಓದಬೇಕಾಗುತ್ತೆ. ಕ್ವಶನ್ಸ್ ಅದೇ ರೀತಿ ಬರ್ತಾವೆ. ಓಕೆ, ಇದೆಲ್ಲ ಏನು ಬೇಡ. ಅದೇ ಪಿ ಎನ್ ಜಿ ಸಂಪರ್ಕ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ. ಎಲ್ ಪಿ ಜಿ ಅಂತಂದ್ರೆ ಏನು, ಪಿ ಎನ್ ಜಿ ಅಂತಂದ್ರೆ ಏನು, ಸಿ ಎನ್ ಜಿ ಅಂತಂದರೆ ಏನು, ಹೋಗಿ ನೀಟಾಗಿ ಡಿಫ್ರೆನ್ಸನ್ನು ಓದ್ಕೊಳ್ಳಿ. ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ತುಂಬಾ ಇದೆ. ಅದೆಲ್ಲ ಏನು ಬೇಡ. ಸೊ ಇದು ಏಪ್ರಿಲ್ 1ನೇ ತಾರೀಕಿದೆ. ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವಲ್ಲ ಅದನ್ನೆಲ್ಲ ಹೇಳಿದ್ದೀನಿ. ನೀವು ಸುಮ್ಮನೆ ಕತೆ ಕೇಳಿದಂಗೆ ಪುರಾಣ ಕೇಳಿದಂಗೆ ಕೇಳ್ಕೊತ ಹೋದರೆ ಅಥವಾ ನೋಡಿದರೆ ಏನೂ ಯೂಸ್ ಆಗಂಗಿಲ್ಲ. ನಾನು ಏನು ಹೇಳಿದ್ದೀನಲ್ಲ, ಈಗ ಆಲ್ಮೋಸ್ಟ್ 1 ಮಂತ್ನಿಂದ ಯಾರು ಇದನ್ನು ಫಾಲೋ ಅಪ್ ಮಾಡ್ತಿದ್ದಿರಲ್ಲ, ಅದ್ರ ನಿಮ್ಗೆ ಇಂಪಾರ್ಟೆನ್ಸ್ ಗೊತ್ತಾಗಿರುತ್ತೆ. ನೀವೇ ಅನಲೈಸ್ ಮಾಡಿ. ನಾನು ಏನಾದ್ರೂ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಹೋಗಿ ಓದಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 30 to 40 ಟಾಪಿಕ್ಸ್ ಆಗಿರ್ಬೋದು. ಅವು ಎಲ್ಲ ಏನಂತಂದ್ರೆ ಹೈ ಈಲ್ಡಿಂಗ್ ಟಾಪಿಕ್. ಏನೇನು ಸುಮ್ಮನೆ ಓದೋದಕ್ಕಿಂತ ರೈಟ್ ಡೈರೆಕ್ಷನ್ ಒಳಗೆ, ರೈಟ್ ವೇ ಒಳಗೆ ಓದೋದು ಇಂಪಾರ್ಟೆಂಟ್ ಆಗುತ್ತೆ. ಮೊನ್ನೆ ನಮ್ದವ್ರದ್ದು ಹೈಯೆಸ್ಟ್ ಟಾಪರ್ ಯಾರವರು, ಕಿರಣ್ ಕಮತೆ ಸರ್, ಅದೇ ಹೇಳಿದ್ರು, ಫಸ್ಟ್ ನೀವು ಏನು ಓದಬೇಕಂತ ತಿಳ್ಕೊಳ್ರಿ, ಸುಮ್ಮನೆ ಏನು ಓದಬೇಡ್ರಿ ಅಂತ ಹೇಳಿ. ಸೊ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋಕ್ಕಾಗಂಗಿಲ್ಲ. ಓಕೆ, ಸೊ ಯಾರು ಇದನ್ನೆಲ್ಲ ನೋಡ್ತಾ ಇರ್ತಿರಲ್ಲ, ಒಂದು ನೋಟ್ಬುಕ್ ತೊಗೊಂಡು ನೀಟಾಗಿ ಈಗೇನು ಸ್ಟ್ಯಾಟಿಕ್ ಪಾಯಿಂಟ್ಸ್ ಓದಿ ಅಂತ ಹೇಳ್ತಾ ಇದ್ದೀನಿಲ್ಲ, ಅವನ್ನೆಲ್ಲ ಬರ್ಕೊಂಡ್ಬಿಟ್ಟು ಅದ್ರದ್ದು ಪ್ರಿಫರೆನ್ಸ್ ಕೊಟ್ಟು ಫಸ್ಟ್ ಓದಿ. ಆಮೇಲೆ ಏನೈತಿ ನಿಮ್ದು ಏನು ಆ್ಯಸ್ ಯೂಸ್ವಲ್ ಅದು ಏನೈತಿ ನಮ್ಮದು ಒಂದು ಟೈಮ್ ಟೇಬಲ್ ಇರುತ್ತಲ್ಲ, ಅದ್ರ ಪ್ರಕಾರ ಮಾಡಿ. ನೀವು ಕರೆಂಟ್ ಅಫೇರ್ಸ್ ಒಂದು ಬೇರೆ ಮತ್ತು ಸ್ಟ್ಯಾಟಿಕ್ಕನ್ನು ಬೇರೆಯಾಗಿ ನೋಡಿದರೆ ಅದು ಯೂಸ್ ಆಗಲ್ಲ. ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ಓಕೆ, ಎಲ್ಲಿಂದ್ರೆ ಈಗ ಯು ಸಿ ಸಿ ಒಳಗೆ ಏನೈತಿ ಅದು ಎಲ್ಲೋ ಬಂದಿತ್ತು, ಬಟ್ ಅದು ಯು ಸಿ ಸಿ ನಮ್ದು ಹೈ ಈಲ್ಡಿಂಗ್ ಟಾಪಿಕ್, ಇಂಪಾರ್ಟೆಂಟ್ ಅದು. ಸೊ ಹೋಗಿ ಓದಬೇಕು. ಸೆನ್ಸಸ್ಸಿಗೆ ಡೈಲಿ ಬರ್ತಾ ಇದೆ, ಎಷ್ಟು ಜನ ಮಾಡಿದ್ರೆ ಗೊತ್ತಿಲ್ಲ. ಸೊ ಒಮ್ಮೆ ನೀವು ಹೋಗಿ ಏನೋ ಲಾಸ್ಟ್ ಮೊಮೆಂಟ್ ಒಳಗೆ ಓದಕ್ಕೆ ಹೋದ್ರೆ ಅವು ಫ್ಯಾಕ್ಟ್ಸ್ಗಳು ಮತ್ತು ಯಾರಿಗೂ ನೆನಪು ಉಳಿಯೋಂಗಿಲ್ಲ. ಅದೇನೋ ಕಾಮನ್ ಹ್ಯೂಮನ್ ಟೆಂಡೆನ್ಸಿ ಅದು. ಸೊ ಇವಾಗಲಿಂತ್ರ ನೀವು ಓದ್ತಾ ಇದ್ದರೆ ನಿಮಗೆ ಅದು ಅನುಕೂಲ ಆಗುತ್ತೆ. ಅದೇ ಹೇಳ್ತಾರಲ್ಲ, ಕಲಿತಾ ಕಲಿತಾ ವಿದ್ಯೆ, ಹಾಡ್ತಾ ರಾಗ ಅಂತೇಳಿ. ಓಕೆ, ಸೊ ಇವತ್ತು ಏಪ್ರಿಲ್ 2ನೇ ತಾರೀಕಿಂದ ನೋಡೋಣ. ವಾಣಿಜ್ಯ ಸಿಲಿಂಡರ್ ಮತ್ತು ದುಬಾರಿ ಇದೆಲ್ಲ ಏನು ಬೇಡ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ನ್ಯಾಟೋದಿಂದ ಹೊರ ಬರುವ ಚಿಂತನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ಅದೇ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಅಂದರೆ ಈಗ ಮೊನ್ನೆ ಇವರು ಇರಾನ್ ಮೇಲೆ ಯುದ್ಧ ಮಾಡ್ತಿದ್ದಲ್ಲ, ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂತೇಳಿ ಸಿಟ್ಲಿಂತ್ರ ಆ ರೀತಿ ಹೇಳ್ತಾ ಇದ್ದಾರೆ. ಬಟ್ ಅವರು ಏನಾದರೂ ಇರಲಿ, ಬಟ್ ನಮಗೆ ಇಲ್ಲಿ ನ್ಯಾಟೋ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಷ್ಟೋ ಸಂಸ್ಥೆಗಳದಾವೆ, ಅವಕ್ಕನ್ನೆಲ್ಲ ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅದಾವೆ, ಎಲ್ಲನೂ ನಾವು ಓದ್ತಾ ಹೋದರೆ ನಮ್ದು ತಲೆ ಅದು ಸರಿ ಉಳಿಯಂಗಿಲ್ಲ, ಎಲ್ಲ ನೆನಪಲ್ಲಿ ಉಳಿಯಂಗಿಲ್ಲ. ಸೊ ನ್ಯಾಟೋ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಇದ್ರ ಲ್ಯಾಂಗ್ ಫಾರ್ಮ್ ಗೊತ್ಕೊಳ್ಳಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತೇಳಿ 1949ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಹೋಗಿ ನೀಟಾಗಿ ನ್ಯಾಟೋ ಬಗ್ಗೆ ಓದ್ಕೊಳ್ಳಿ. ಅದ್ರದ್ದು ಮೆಂಬರ್ ಕಂಟ್ರೀಸ್ ಯಾವುದು, ಮತ್ತು ಇದು ವಾಷಿಂಗ್ಟನ್ ಏನು ಟ್ರೀಟಿ ಮೂಲಕ ಇದು ಅಸ್ತಿತ್ವಕ್ಕೆ ಬಂದಿದೆ. ಮೆಂಬರ್ ಕಂಟ್ರೀಸ್ ನೋಡ್ಕೊಳ್ಳಿ. ಮತ್ತು ಇದು ರೀಸೆಂಟಾಗಿ ಯಾವ ಆ್ಯಡ್ ಆಗಿದ್ದಾವೆ ಅಂತ ಹೇಳಿ ಇಂಪಾರ್ಟೆಂಟ್ ಆಗುತ್ತೆ. ಇದು ನ್ಯಾಟೋ ಇಂಪಾರ್ಟೆಂಟ್. ಇದು ಇನ್ನು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ತಡೆ, ಇದು ಏನು ಅಂಗೀಕಾರ ಸಿಗ್ತಿತ್ತಲ್ಲ ಅವಾಗ ನೋಡೋಣ ಇದನ್ನು. ಓಕೆ, ಇದೆಲ್ಲ ಏನು ಬೇಡ, ಇದು ಬೇಡ. ನಂಟಿನ ವಾಕ್ಯ ಅಂದರೆ ಈಗ ಏನಾಗ್ತಾಯಿದೆ ಅಂತಂದರೆ, ಮೊನ್ನೆ ನಮ್ಮದು ಸೆನ್ಸಸ್ ಒಳಗೆ ಇದು ಹೇಳಿದ್ದಾರೆ. ಸಪೋಸ್ ಈಗ ಲಿವ್ ಇನ್ ರಿಲೇಷನ್ಶಿಪ್ ಇರ್ತಾರಲ್ಲ, ಅವರನ್ನು ಕೂಡ ನಾವು ಮ್ಯಾರಿಡ್ ಕಪಲ್ಸ್ ಅಂತೇಳಿ ಕನ್ಸಿಡರ್ ಮಾಡಿ ಸೆನ್ಸಸ್ಸನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆನೇ ಒಂದು ಆರ್ಟಿಕಲ್ ಇದೆ. ಸೊ ಲಿವ್ ಇನ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ದಾರೆ. ಇದೆಲ್ಲ ಏನು ಬೇಡ. ಬಟ್ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತಂದ್ರೆ, ಸೆನ್ಸಸ್ ಒಳಗೂ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದವ್ರಿಗೆ ಕೂಡ ಕಪಲ್ಸ್ ಅಂತೇಳಿ, ಮ್ಯಾರಿಡ್ ಕಪಲ್ಸ್ ಅಂತೇಳಿ ಕನ್ಸಿಡರ್ ಮಾಡಿ ಸೆನ್ಸಸ್ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಿರಲಿ. ಇದೊಂದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ.
ಆಗುತ್ತೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನಲ್ಲಿ ಏನೋ ಬರುವಂಥ ಚಾನ್ಸಸ್ ಇದೆ ಇದು. ಇದೆಲ್ಲ ಏನೇ ಬದೇ ನಮ್ಮದು KPSC ಬಗ್ಗೆ ರಿಫಾರ್ಮ್ಸು ಅದು ಎಷ್ಟಿದು ಅದು ಅಂತೇಳಿ ಒಂದು ಆರ್ಟಿಕಲ್ ಬಂದಿದೆ. ಇದೆಲ್ಲ ಏನು ಬೇಡ. ಸೊ ನೀವು ನೀಟಾಗಿ ಓದೋದನ್ನು ಕಲೀರಿ ಫಸ್ಟ್. ಇದೆಲ್ಲ ಫಿಲ್ಮಿ ನ್ಯೂಸ್ ಏನು ಬೇಡ, ಬರಲ್ಲ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ರೋಗಿಗಳ ನಿರ್ವಹಣೆಗೆ ವಿಡಿಯೋ ಸರಣಿ ಅಂತಂದರೆ ಇವಾಗ ಹೋಗ್ತೀವಿ ಡೈಲಿ ಇದಕ್ಕೆ ಹೋಗಿರ್ತೀವಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಮನೆಯಲ್ಲಿ ಕೂಡ ಏನು ಫಾರ್ ಎಕ್ಸಾಂಪಲ್ ವಿಡಿಯೋ ಸಂವಾದ ಅದರ ಮೂಲಕ ನಾವು ರೋಗಿಗಳ ನಿರ್ವಹಣೆ ಮಾಡಲಿಕ್ಕೆ ಒಂದು ಸಮಿತಿ ರಚನೆ ಮಾಡ್ತೀವಿ ಕೇರಳ ಮಾದರಿಯಲ್ಲಿ ಅಂತ ಹೇಳಿ ನಮ್ಮದು ಆರೋಗ್ಯ ಸಚಿವರು ಹೇಳಿದ್ದಾರೆ. ಇವಾಗ ಏನಂತಂದ್ರೆ ಒಬ್ಬರು ಕರುಣಾಶ್ರಯ ಸಂಸ್ಥೆ ಏನೈತಲ್ಲ, ಅದು ಕ್ಯಾನ್ಸರ್ ಅಂತ ಗಂಭೀರ ದೀರ್ಘಕಾಲೀನ ಮತ್ತು ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಮನೆ ಆಧಾರಿತ ಉಪಶಮನ ಆರೈಕೆಯ ನಿರ್ವಹಣೆಗೆ ಕರುಣಾಶ್ರಯ ಸಂಸ್ಥೆಯು ಕನ್ನಡದಲ್ಲಿ ಆ್ಯನಿಮೇಷನ್ ವಿಡಿಯೋಗಳನ್ನು ಸಿದ್ಧಪಡಿಸಿದೆ. ಅವ್ರು ನೋಡಿದರೆ ಈಗ ಫಾರ್ ಎಕ್ಸಾಂಪಲ್ ಹುಣ್ಣಾದರೆ ಏನು ಮಾಡೋದು, ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ವಿಡಿಯೋ ಇದೆ, ಅವ್ರು ನೋಡಿಬಿಟ್ಟು ನಾವು ಮನೆಯಲ್ಲಿ ಚಿಕಿತ್ಸೆ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರಾಷ್ಟ್ರಪತಿ ಅಂಕಿತ ಹಾಕಿದ್ರು ನೋಡಿ, ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಹಾಕಿದ್ದಾರೆ. ಇದಕ್ಕೆ ಸಾಕಷ್ಟು ಒಂದು ಸ್ವಲ್ಪ ಏನಂದರೆ ವಿರೋಧನೂ ಕೂಡ ವ್ಯಕ್ತ ಆಗಿತ್ತು. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಇದು ಯಾವುದು ಒಂದು ಮೂಲ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗಿದೆ ಅಂಥೇಳಿ, ಮತ್ತು ಏನು ಮೇಜರ್ ಡಿಫ್ರೆನ್ಸ್ ಆಗಿದೆ ಎಲ್ಲ ತಿಳ್ಕೊಳ್ಳಿ. ಕೇಳುವಂಥ ಚಾನ್ಸಸ್ ತುಂಬಾ ಇದೆ. ಇದು ನಮ್ಮದು ಲಿಂಗತ್ವ ಅಲ್ಪಸಂಖ್ಯಾತರ ಹೈ ಇಲ್ಲಿಂಗ್ ಟಾಪಿಕ್ ಅಂತ ಹೇಳ್ಬೋದು ಇದು. ಓಕೆ, ಇದೆಲ್ಲ ಏನು ಬೇಡ. ಇಲ್ಲಿದೆ ನೋಡಿ, ತಾಳೆಯಾಗದ 1.1 ಕೋಟಿ ಮತದಾರರ ವಿವರ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಏನಾರ ಇರಲಿ, ಬಟ್ ಇಲ್ಲಿ SIR ಅನ್ನೋ ಕಾನ್ಸೆಪ್ಟೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಇದು SIR ಅಂತಂದ್ರೆ ಲಾಂಗ್ ಫಾರ್ಮ್ ತಿಳ್ಕೊರಿ. ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟರಲ್ ರೋಲ್ಸ್ ಅಂತ ಹೇಳಿ, ಇನ್ನು ಮತದಾರರ ಪಟ್ಟಿಯನ್ನು ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಬರ್ತೈತಿ. ಅದು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ದಿಸ್ ಒನ್ ಎಲೆಕ್ಟರ್ ರೋಲ್ಸ್ ಅಂತೇಳಿ. ಇಲ್ಲಿ ಏನು ಮಾಡುತ್ತೆ, ಸಿಂಪಲ್ಲಾಗಿ ಕ್ವಶನ್ ಕೇಳ್ತಾರೆ. ಒಂದು ಏನಂತಂದರೆ ಅದ್ರ ಲಾಂಗ್ ಫಾರ್ಮ್, ಇನ್ನೊಂದು ಏನಂತಂದರೆ ವಾಟ್ ಈಸ್ ಯೂಸ್, ವಾಯ್ ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ನಮ್ಮದು ಮತದಾರರ ಪಟ್ಟಿಯಲ್ಲಿ ಅರ್ಹ ವ್ಯಕ್ತಿಗಳು ಯಾರೂ ಬಿಟ್ಟು ಹೋಗಬಾರ್ದು, ಅನರ್ಹರು ಸೇರ್ಕೋಬಾರ್ದು ಅನ್ನೋದೇ ಅದರದ್ದು ಒಂದು ಮೂಲ ಉದ್ದೇಶ. ಒಂದು ಸ್ವಲ್ಪ SIR ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ ಇದನ್ನು. ಓಕೆ, ಅದೊಂದು ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಲಿ. ಇದು ಪದೇ ಪದೇ ನ್ಯೂಸಲ್ಲಿದೆ, ಸೊ ಕೇಳುವಂಥ ಚಾನ್ಸಸ್ ಇದೆ. ಯಾಕಂತಂದರೆ ನಮ್ಮದು ಎಲೆಕ್ಷನ್ ಕಮಿಷನ್ದು ಇನ್ನೂ ಸಂಬಂಧಪಟ್ಟಿದೆ ಎಲೆಕ್ಷನ್ಗೆ. ನಮಗೆ ಆಬ್ವಿಯಸ್ಲಿ ಎಲೆಕ್ಷನ್ ಕಮಿಷನ್ ಇಂಪಾರ್ಟೆಂಟ್ ನಮಗದು. ಇದೆಲ್ಲ ಏನು ಬೇಡ. ಇದೆಲ್ಲ ಈ ರೀತಿ ಲೋಕಲ್ ನ್ಯೂಸ್ ಅದು ಇದೇನು ಬರೋಂಗಿಲ್ಲ. ಒನ್ಸ್ ಅಗೇನ್ ಇದೆಲ್ಲ ಏನು IPL ಅದು ಇದು ಡೈಲಿ ನೋಡಿದರೆ ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ. ನೋಡಿ, ಸೀರಿಯಸ್ ಆಗಿ ಓದಿ. ಸೊ ಇದೆಲ್ಲ ಏನು ಬೇಡ. ಓಕೆ, ನಾನು ಇವತ್ತು ಒಂದು ನಿನ್ನೆ ಹೇಳಿದ್ನಲ್ಲ, ಅದು ಒಂದು ಏನಂತಂದ್ರೆ ನಕ್ಸಲ್ ಪೀಡಿತ ಮುಕ್ತವಾಗ್ತಾ ಇದೆ ರಾಷ್ಟ್ರ ಅಂತೇಳಿ. ಅಲ್ಲಿ ರೆಡ್ ಕಾರಿಡಾರದ್ದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿತ್ತು, ನೀವು ನೋಡ್ಕೊಳ್ಳಿ ಅಂಥೇಳಿ. ಸೊ ಇದು ಒಂದು ಸತ ಕ್ವಶನ್ ಆಗಿದೆ. ಇದು ವಾಟ್ ಡಸ್ ದ ಟರ್ಮ್ ರೆಡ್ ಕಾರಿಡಾರ್ ಡಿನೋಟ್ಸ್ ಇನ್ ದ ಇಂಡಿಯಾಸ್ ಇಂಟರ್ನಲ್ ಸೆಕ್ಯೂರಿಟಿ. ಈ ರೆಡ್ ಕಾರಿಡಾರ್ ಅನ್ನೋದು ಒಂದು ಏನಂದರೆ ಇದು ವರ್ಡ್ ಏನನ್ನು ಪ್ರತಿನಿಧಿಸುತ್ತದೆ, ಏನನ್ನು ಡಿನೋಟ್ ಮಾಡಿಸ್ತದೆ ಅಂತ ಕೇಳಿದ್ದಾರೆ. ನಕ್ಸಲಿಸಮ್ ಅಫೆಕ್ಟೆಡ್ ಏರಿಯಾಸ್, ನ್ಯಾಚುರಲ್ ಡಿಸಾಸ್ಟರ್ ಪ್ರೋನ್ ಏರಿಯಾಸ್, ಸ್ಯಾಂಡಲ್ವುಡ್ ಟ್ರೀಸ್ ಫಾರೆಸ್ಟ್, ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್. ಸೊ ನಾನು ನಿನ್ನೆ ಹೇಳಿದ್ದೆ ಅದು ನಕ್ಸಲಿಸಮ್ ಅಫೆಕ್ಟೆಡ್ ಏರಿಯಾಸ್ ಅಂತ ಹೇಳಿ. ಓಕೆ, ಸೊ ಗೊತ್ತಿರಲಿ. ಸೊ ನೀಟಾಗಿ ಏನಂತಂದರೆ ನಾನು ಹೇಳೋದೆಲ್ಲ ಇಂಪಾರ್ಟೆಂಟೇ, ಹೈ ಈಲ್ಡಿಂಗ್ ಟಾಪಿಕನ್ನು ಹೇಳ್ತಾ ಇದ್ದೀನಿ. ಹೋಗಿ ನೀಟಾಗಿ ಏನಂತಂದರೆ ನೀವು ಒಂದು ನೋಟ್ಬುಕ್ ಮಾಡಿ, ನಾವು ಏನು ಸ್ಟ್ಯಾಟಿಕ್ ಪೋರ್ಷನ್ ಹೇಳ್ತಾ ಇದ್ದೀನಲ್ಲ ಅದನ್ನು ಬರ್ಕೊಂಡ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಓದಿ. ಓಕೆ, ಪುರಾಣ ಕೇಳಿದರೆ ಏನೂ ಯೂಸ್ ಆಗಂಗಿಲ್ಲ. ಸೊ ನಾನು ಏನು ಕ್ವಶನ್ ಕೇಳಿದ್ದೀನಿ ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದರಿಂದ ನೀವು ಆ್ಯಕ್ಟಿವ್ಲಿ ನಿಮಗೂ ಅದು ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ, ಆ್ಯಕ್ಟಿವ್ಲಿ ನಿಮ್ಮದು ಪಾರ್ಟಿಸಿಪೇಷನ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.